ಆತ್ಮೀಯ ಸಜ್ಜನ ಸದ್ಭಕ್ತರೇ, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ತಿರುಮಲಕೊಪ್ಪ ಗ್ರಾಮದ ಶ್ರೀ ಜಗದ್ಗುರು ರೇಣುಕಾ ಧರ್ಮ ನಿವಾಸದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಯುಗಾದಿಯ ಜಾತ್ರಾ ಮಹೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಮಾರ್ಚ್ 25/3/2025ರಿಂದ 29/3/2025ರವರೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ರೇಣುಕ ವಿಜಯ ಪುರಾಣ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ದಿನಾಂಕ 30 ಮತ್ತು 31 ಈ 2 ದಿನಗಳ ಕಾಲ ಪರ್ಯಂತರವಾಗಿ ಭವ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 30/3/2025ರಂದು ವಿಶೇಷವಾಗಿ ಈ ಭಾಗದ ಎಲ್ಲ ಭಕ್ತರು ಸೇರಿಕೊಂಡು ಸರಿಸುಮಾರು ಒಂದು 40 ಲಕ್ಷ ರೂಪಾಯಿಯನ್ನ ಹೊಂದಿಸಿಕೊಂಡು ಒಂದು ಭವ್ಯವಾದಂತಹ ರಥೋತ್ಸವವನ್ನು ಮಾಡಿದ್ದಾರೆ. ಆ ರಥೋತ್ಸವದ ಜಾತ್ರಾ ಮಹೋತ್ಸವವನ್ನು 30/3/2025ರಂದು ಭವ್ಯ ರಥೋತ್ಸವ ಇರ್ತದೆ. ಅದರೊಟ್ಟಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಸಾವಯವ ಕೃಷಿಯೊಳಗ ವಿಶೇಷವಾದಂತಹ ಸಾಧನೆಯನ್ನ ಮಾಡಿರುವಂತ ಡಾಕ್ಟರ್ ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದರೊಟ್ಟಿಗೆ 31ನೇ ತಾರೀಕು ಪಾರ್ವತಿ ರಥೋತ್ಸವ ಮತ್ತು ಕಡುವಿನ ಕಾಳಗ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಭಾಗದ ಎಲ್ಲ ಭಕ್ತರು, ನಾಡಿನ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮದೊಳಗೆ ತನು ಮನ ಧನದೊಂದಿಗೆ ಈ ಕಾರ್ಯಕ್ರಮದೊಳಗೆ ಸಹಾಯ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನ ತಮಗೆಲ್ಲರಿಗೂ ಕೂಡ ಶ್ರೀ ಜಗದ್ಗುರು ರೇಣುಕಾ ಧರ್ಮ ನಿವಾಸದಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದರೊಟ್ಟಿಗೆ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀಮದ್ ರಂಭಾಪುರಿ ಮಹಾಪೀಠದ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಅದರೊಟ್ಟಿಗೆ ವಿಶೇಷವಾದಂಥ ಸೂಚನೆ ಏನಪ್ಪಾ ಅಂತ ಕೇಳಿದರೆ, ದಿನಾಂಕ 30/3/2025ರಂದು ಶಿವದೀಕ್ಷೆ ಮತ್ತು ಅಯ್ಯಾಚಾರವನ್ನ ಮಾಡುವಂತಹ ಅನೇಕ ಒಟ್ಟುಗಳು ಮತ್ತು ಜಂಗಮ ಮಕ್ಕಳಿರ್ಬೋದು, ಅವರೆಲ್ಲರಿಗೂ ಕೂಡ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ನಮ್ಮ ಶ್ರೀಮಠದೊಳಗೆ ವಿಶೇಷವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ವೇದ ಅಧ್ಯಯನ ಮತ್ತು ಜ್ಯೋತಿಷ್ಯ ಮತ್ತು ವೇದ ಪಾಠವನ್ನ ಕಲಿಯಲಿಕ್ಕೆ ಇಚ್ಛೆ ಪಟ್ಟುವಂತ ವಿದ್ಯಾರ್ಥಿಗಳು ಶ್ರೀಮಠಕ್ಕೆ ಸಂಪರ್ಕಿಸಬೇಕಾಗಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.